ಇಂದಿನ ಭಾರ್ಗವಿ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಂಧ್ಯಾ ಅಂತ ಹೇಳ್ಕೊಂಬಂದಿರೋ ಹುಡುಗಿ ಕೋರ್ಟಲ್ಲಿ ಸಾಕ್ಷಿ ಹೇಳಿದಾಗ ನ್ಯಾಯಾಧೀಶರಿಗೆ ಇದೆಲ್ಲ ನಿಜ ಏನಮ್ಮ, ಇಷ್ಟು ದಿನ ಎಲ್ಲಿದ್ದೆ ನೀನು ಸಂಧ್ಯಾ ಹೇಳಮ್ಮ ಅಂತ ಕೇಳಿದಾಗ, ಇಲ್ಲ ನಾನು ಉತ್ತರ ಪ್ರದೇಶದ ಹತ್ರ ಇದ್ದೆ, ಅಲ್ಲಿ ನನಗೆ ಕೋಮಾದಲ್ಲಿದ್ದೆ, ಇಷ್ಟು ದಿನ ನನಗೆ ಹುಷಾರಿಲ್ಲ, ಸುಸ್ತು ಆಗಿತ್ತು ತುಂಬಾ, ನನಗೆ ಎಚ್ಚರನೇ ಇರಲಿಲ್ಲ. ನ್ಯೂಸ್ ಚಾನಲಲ್ಲೆಲ್ಲ ನೋಡಿಬಿಟ್ಟು ನನಗೆ ಈಗ ಗೊತ್ತಾಯಿತು, ಅನ್ಯಾಯ ಆಗಬಾರ್ದು ಅಂತ ನಾನು ಬಂದಿದ್ದೀನಿ ಅಂತೇಳಿ ಆ ಹುಡುಗಿ ಹೇಳ್ತಾಳೆ. ಆಗ ಕೋರ್ಟಲ್ಲಿ ಎಲ್ಲ ನ್ಯಾಯಾಧೀಶರು ಎಲ್ಲ ಒಪ್ಕೋತಾರೆ. ಏನು ಮಾಡೋಕ್ಕಾಗುತ್ತೆ, ಇನ್ಮೇಲೆ ಈ ಥರ ಆಗದೆ ಇರೋ ಥರ ನೋಡೋಣ ಆಯಿತು ಅಂತೇಳಿ ಹೇಳ್ತಾರೆ. ಆಗ ಭಾರ್ಗವಿ ತುಂಬ ಬೇಜಾರಾಗ್ತಾ ಇರುತ್ತೆ. ಭಾರ್ಗವಿ ಅಕ್ಕ ದುಡ್ಡಿನ ಆಸೆಗೋಸ್ಕರ ಈ ಥರ ಮಾಡಿಬಿಟ್ರು ಅಂತೇಳಿ ಆ ಹುಡುಗಿ ಹೇಳ್ತಾಳೆ, ಸಂಧ್ಯಾ ಅಂತೇಳಿ ಅದೇ ಥರ ಇರೋ ಹುಡುಗಿನೇ. ಆಗ ಎಲ್ಲರಿಗೂ ತುಂಬ ಶಾಕ್ ಆಗುತ್ತೆ. ಮತ್ತು ಜೆ ಪಿ ಅವರು ನೋಡಿ, ಯುವರ್ ಆನರ್, ಎಲ್ಲ ಸಾಕ್ಷಿಗಳು ಕೂಡ ಇದೆಲ್ಲ ಸುಳ್ಳು ಅಂತಲೇ ಹೇಳ್ತಾ ಇದೆ, ಇವರು ಬೇಕು ಅಂತಾರೆ ಅಂತಲೇ ಈ ಥರ ಹೇಳಿ ಇವ್ರ ಜೊತೆ ಆಟಾಡಿದ್ದಾರೆ, ಇವ್ರ ಫ್ಯಾಮಿಲಿ ಜೊತೆ, ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜೆ ಪಿ ಹೇಳಿದಾಗ ನ್ಯಾಯಾಧೀಶರು ಆಯಿತು, ಇದು ಕೋರ್ಟು ಜುಡಿಷರಿಗೆ ಭಾರ್ಗವಿಯರನ್ನ ತಗೋಬೇಕು, ಹೆಚ್ಚಿನ ವಿಚಾರಣೆ ಮಾಡಬೇಕು ಅಂಥೇಳಿ ಹೇಳಿ ಆರ್ಡ್ರು ಮಾಡ್ತಾರೆ. ಈಗ ವಿಕ್ರಮ್ಗೆ ಮತ್ತು ಬಿಡುಗಡೆ ಕೂಡ ಆಗುತ್ತೆ. ಆದ್ದರಿಂದ ಎಲ್ಲರಿಗೂ ಖುಷಿಯಾಗಿ ಆಗುತ್ತೆ. ಬೃಂದನೂ ಕೂಡ ಅದೇ ಥರನೇ ಹೊರಗಡೆ ಬರ್ತಾಳೆ. ಕೋರ್ಟಿಂದ ಹೊರಗಡೆ ಬಂದಾಗ ಈ ಶ್ರೀಮಂತ ಮತ್ತು ಅರ್ಜುನ್ ಇಬ್ಬರೂ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೂ ಏನಾಯಿತು ಏನಿಲ್ಲ ಕೋರ್ಟ್ ಒಳಗಡೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂಥೇಳಿ ಅಲ್ಲಿ ಶ್ರೀಮಂತ ಮಾತಾಡ್ತಾ ಇರಬೇಕಾದ್ರೆ, ಅರ್ಜುನ್ ನೋಡಲಿ ಏನಾಗ್ತಿದೆ, ಯಾರು ಬರ್ತಾಯಿದ್ದಾರೆ ನೋಡಲಿ ಅಂಥೇಳಿ ತುಂಬ ಶಾಕಿಂದ ಅರ್ಜುನ್ ನೋಡಿದ ತಕ್ಷಣವೇ ಭಾರ್ಗವಿ ಇವ್ರು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂಥೇಳಿ ಅಲ್ಲಿಂದ ಹೋಗಿ ಬಂದು ನೋಡ್ತಾರೆ, ಕೇಳ್ತಾರೆ ಏನಾಯಿತು ಏನಿಲ್ಲ ಅಂತ. ಇಲ್ಲ ನನಗೆ ಇದೆ ಏನು ಅಂತಲೂ ಅರ್ಥ ಆಗ್ತಿಲ್ಲ ಪಾರ್ಥ ಅಂಥೇಳಿ ಭಾರ್ಗವಿ ಹೇಳ್ತಾರೆ. ಆಗ ಭಾರ್ಗವಿ ತಂದೆ ಬಂದು, ಈಗ ಸಮಾಧಾನ ಆಯಿತಾ ನಿನಗೆ, ತಂದೆ ಮಗ ಇಬ್ಬರು ಸೇರ್ಕೊಂಡು ನನ್ನ ಮಗಳನ್ನ ಈ ಥರ ಸ್ಥಿತಿಗೆಲ್ಲ ತಂದುಬಿಟ್ರಲ್ಲ ಅಂಥೇಳಿ ಹೇಳ್ತಾ ಇರ್ತಾರೆ. ಆಗ ಅರ್ಜುನು, ಏನು ಮಾಡಿಲ್ಲ, ಏನಾಯಿತು ಮಾವ, ನನಗಿದೆ ಯಾವುದೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಬೃಂದ ಖುಷಿಯಾಗಿ, ಮತ್ತು ಸಂಧ್ಯಾ ಅಂತ ಹೇಳ್ಕೊಂಬಂದಿರೋ ಒಂದು ಹುಡುಗಿ ಇಬ್ರೂ ಸಂಧ್ಯಾ ಥರನೇ ಇರೋದು ಸೇಮು ಅಂಥೇಳಿ ಜೆ ಪಿ ಮಾತಾಡ್ತಾರೆ. ಈ 3 ಜನ ಮಾತಾಡ್ತಾ ಇರ್ಬೇಕಾದ್ರೆ, ಚೆನ್ನಾಗೇ ಮಾಡಿದ್ಯಾ ಬೃಂದ, ಈ ಥರ ನನ್ನಿಂದನೂ ಸಾಧ್ಯ ಆಗ್ತಾಯಿಲ್ಲ, ನಿನ್ನಂಥವಳು ನಿನ್ನ ಮಾವ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ, ನಿನ್ನಿಂದ ನನ್ನ ತುಂಬಾ ಖುಷಿಯಾಯಿತು, ಶಕ್ತಿದು ಮತ್ತು ನಂದು ಫ್ರೆಂಡ್ಶಿಪ್ನ ಉಳಿಸಿದ್ಯಾ ನೀನು, ಏನು ಬೇಕಾದರೂ ಕೇಳು ಬೃಂದ ಅಂತೇಳಿ ಹೇಳ್ತಾನೆ ಜೆ ಪಿ. ಆಗ ಕೇಳ್ತೀನಿ ಮಾವ, ಸಮಯ ಬರಲಿ ಅಂತೇಳಿ ಹೇಳ್ತಾರೆ. ನಿನಗಿದೆಲ್ಲ ಹೇಗೆ ಗೊತ್ತಾಯಿತು ಅಂದರೆ, ಆಗ ಬೃಂದ ಹಿಂದಿಂದು ನೆನ್ಪು ಮಾಡ್ಕೋತಾಳೆ, ಹೇಗೆ ಸಿಕ್ಕರು ಇವರು ಅಂಥೇಳಿ. ಆಗ ಭಾರ್ಗವಿ ಅವ್ರ ತಾಯಿ ಮನೆಗೆ ಹೋದಾಗ ಅಲ್ಲಿ ಆಕಸ್ಮಿಕವಾಗಿ ಇಬ್ಬರು ಡಿಕ್ಕಿ ಹೊಡೆದು, ಆವಾಗ ಇವಳಿನ ಸೇಮ್ ಸಂಧ್ಯಾ ಥರ ಇದ್ದಾಳಲ್ಲ ಅಂಥೇಳಿ ಬೃಂದ ಅವಳನ್ನ, ಬಾ ಇಲ್ಲಿ, ಇನ್ಮೇಲೆ ನಿನ್ನ ಹೆಸರು ಏನು ಅಂತ ಕೇಳಿದಾಗ ರಮ್ಯಾ, ಇನ್ಮೇಲೆ ನಿನ್ನ ಹೆಸರು ಸಂಧ್ಯಾ ಅಂಥೇಳಿ ಹೇಳಿ ಕೂರ್ತಾಳೆ. ಇದಕ್ಕಿಂತ ಹೆಚ್ಚಿನ ದುಡ್ಡು ಸಿಗುತ್ತೆ ಅಂಥೇಳಿ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಆ ಹುಡುಗಿನ ಕರ್ಕೊಬರ್ತಾಳೆ. ಅದಾದಮೇಲೆ ಜೆ ಪಿ, ಏನು ನಿನ್ನ ಹೆಸರು, ಯಾರು ನೀನು ಅಂತ ಕೇಳಿದ ತಕ್ಷಣ ನಾನು ಸಂಧ್ಯಾ ಅಂತ ಹೇಳ್ತಾರೆ. ಓ ಗುಡ್, ಇದೇ ಥರನೇ ಇರಬೇಕು ಅಂಥೇಳಿ ಹೇಳ್ತಾಳೆ. ಅದಾದಮೇಲೆ ಜೆ ಪಿ, ಇನ್ನು ಮತ್ತೆ ಹೋಗ್ತೀನಿ, ನಾನು ಇದು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಹೇಳ್ತಾರೆ. ಈ ಕಡೆ ಭಾರ್ಗವಿ ಜೈಲಿಗೆ ಕರ್ಕೊಂಬಂದಾಗ ಅಲ್ಲಿ ಪೊಲೀಸಿದ್ದು ಹಳೇದೆಲ್ಲ ನೆನ್ಪು ಮಾಡ್ಕೋತಾಳೆ. ಪೊಲೀಸು ವೆಲ್ಕಮ್ ಭಾರ್ಗವಿ ಅಂಥೇಳಿ ಹೇಳ್ತಾರೆ. ಓ ಭಾರ್ಗವಿ ಮೇಡಮ್ ಅಲ್ವಾ ಅಂಥೇಳಿ. ಆಗ ಭಾರ್ಗವಿಗೆ ಈ ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಾರೆ ಪೊಲೀಸ್ ಸ್ಟೇಷನಿಗೆ ಯಾವ ಥರ ಬಂದಿದ್ರು ಅಂಥೇಳಿ ಅದನ್ನೆಲ್ಲ ನೆನ್ಪು ಮಾಡ್ಕೋತಾರೆ. ಓ ನ್ಯಾಯ ಅದು ಇದು ಅಂತ ಹೇಳಿ ತುಂಬ ಹೇಳ್ತಾಯಿದ್ರಿ, ಈಗೇನಾಯಿತು ಅಂತ ಹೇಳ್ತಾನೆ. ಆಗ ಇನ್ನೊಬ್ಬರು ಪೊಲೀಸು, ಮೇಡಮ್ ನಿಮ್ಮದು ಇದು ಏನು ಪ್ರಾಬ್ಲಮ್ ನಿಮ್ಮದಲ್ಲ, ಇದು ಎಲ್ಲೇ ಏನೋ ಆಗಿದೆ ಅಂತೇಳಿ ಹೇಳ್ತಾರೆ. ಆಗ ಅರ್ಜುನು ಮತ್ತು ಭಾರ್ಗವಿ ಇಬ್ಬರು ಮಾತಾಡ್ತಾರೆ. ಸೋತೋದೆ, ನನಗೆ ಇವತ್ತು ಸೋತಿದ್ದು ನ್ಯಾಯನೇ ಸೋತೋಯ್ತು, ಯಾವುದೂ ಕರೆಕ್ಟಾಗಿ ಯಾವುದೂ ಇಲ್ಲ, ಎಲ್ಲನೂ ನಂದಿದು ಬೇಡಿ ಹಾಕೋವರೆಗೂ ನನಗೆ ಬಂದಿದೆ ಅಲ್ಲ, ಏನು ಮಾಡೋಕ್ಕಾಗುತ್ತೆ ಪಾರ್ಥ. ಆದರೆ ಒಂದಂತೂ ಸತ್ಯ, ಅಲ್ಲಿ ಬಂದಿರೋದು ಮಾತ್ರ ಸಂಧ್ಯಾ ಅಲ್ಲ, ಸಂಧ್ಯಾ ಥರ ಇರೋರು ಅಷ್ಟೇ, ಇದು ಯಾವುದೂ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದನೇ ಎಲ್ಲ ನಮ್ಮ ಸಮಾಜದಲ್ಲಿ ಎಷ್ಟೋ ಜನಕ್ಕೂ ಅನ್ಯಾಯ ಆಗಿದೆ, ಎಲ್ಲರೂ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ. ನಾನು ಅಷ್ಟೇ ಇದರಿಂದನೇ ಎಲ್ಲ ಕೆಲಸನೂ ಮಾಡಿದೆ,
ಏನಿದು ಆಗ್ತಾ ಇದೆ ಅರ್ಥ ನನಗೊಂದು ಅರ್ಥ ಆಗ್ತಿಲ್ಲ ಅಂತೇಳಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಬೇಜಾರು ಮಾಡ್ಕೊ